ಖೇ ಅಂತೀವಿ ಅಂದ್ರೆ ತಾವು ಓಡಿ ಬಂದ್ಬಿಡ್ತಾವೆ. ಕೇಕೆ ಅಂದ್ರೆ ನಮ್ಮನ್ನು ಕರ್ದ ಅಂತ ಅರ್ಥ. ಹಸುಗಳ ಹೆಸರು ನಾವು ಬೇರೆ ಬೇರೆ ಕರ್ಕೊಂಡು ಜವಾರಿ ಜನ ನಾವು ಕರ್ತೀವಿ, ದಾಡಿ ಹೋಗ್ಬಿಡ್ತು ನಿಂದು ಬಂದ್ಬಿಡ್ತಾವೆ. ಬೆಳಗ್ರಿ ಒನಿಗೆ ಚಿರ್ತ ಇವು ಬರ್ತಾವೆ. ಒನಿಗೆ ಅಂತ ಚಿರ್ತಲ್ರಿ, ಒನಿಗೆ ಅಂತ ಬೇರೆ ಇರ್ತಲ್ಲ, ಅದು ಒಂದು ಬೇರೆ ಇರುತ್ತಾ? ಇಲ್ಲೇ ಹೋದ ವರ್ಷದ ನಮ್ಮ ಗುಡ್ಡಕ್ಕೆ ಬಂದಿತ್ತು ರೀ. ಬಂದಿದ್ವಾ ಹುಲಿಯಾಪುರ ಗುಡ್ಡಕ್ಕೆ? ಅದಾವನ್ರಿ ಅವು ಎಲ್ಲ ಒನಿಗೆ ಹೋಗೈತೆ. ಅದು ಈ ವರ್ಷ ಬಂದಿಲ್ಲ. ಮಳೆಗಾಲ ಮಂಜು ಬಿದ್ದ ಗಟೇನ ಅಲ್ಲಿ 7 ಗುಡ್ಡದಾಗಿದ್ದ ಇಷ್ಟ ಅಡ್ಡಿಡ್ಕಿಂತ ಬಂದದ್ದು ಬೆಳಕರ ಕತ್ಲೈತಿ ಹಂಗ ಬಂದ್ಬಿಡ್ತ. ಬಂದಾಗ ಅದು ಏನು ಮಾಡ್ತದೆ, ಬೆಳಕು ಕರೆದು ಬಿಡ್ತ. ಬೆಳಕು ಕರೆದಾಗ ದಿಕ್ ತಪ್ಪಿಡ್ತ. ಓಹೋ, ಬೆಳಕರ್ದಾಗ ದಿಕ್ ತಪ್ಪಿಡ್ತ. ಹಿಂಗೆ ಹಂಗ ನೋಡಿ ಗುಡ್ಡದ ವಾಸನ ಕಡೆಗೆ ಹೋಗ್ಬಿಡ್ತಂಗ. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನ ಹುಲಿಯಾಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಬನ್ನಿ, ಗೋ ಪಾಲಕರನ್ನ ಮಾತಾಡಿಸಿ ಅಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕೃಷ್ಣನಿಗೆ ಬಹಳಷ್ಟು ಪ್ರಿಯವಾದಂಥ ಒಂದು ಪ್ರಾಣಿ ಅಂತಂದರೆ ಹಸುಗಳು ಅವರಿಗೆ ಕೃಷ್ಣನಿಗೆ ಬಹಳ ಪ್ರಿಯವಾದಂತಹ ಒಂದು ಪ್ರಾಣಿ ಆಗಿರ್ತದೆ. ಹಸು ಅಂದರೆ ಅಷ್ಟು ಪಂಚಪ್ರಾಣ ಕೃಷ್ಣನಿಗೆ. ಅಂತಹ ಒಂದು ಕಾಯಕವನ್ನು ಇಲ್ಲಿ ನಮ್ಮ ಯಜಮಾನರು ಇಲ್ಲಿ ಹಸುಗಳನ್ನು ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಯಾಕಂದ್ರೆ ನಾವು ಹಿಂದಕ್ಕೆ ದನ ಕಾದೀವಿ, ಹಸುಗಳನ್ನು ಕಾದೀವಿ. ಅದರದ್ದು ಒಂದು ಮಜಾನೇ ಬೇರೆ. ಬೆಳಗ್ಗೆ ಎದ್ದು ಹಂಗೆ ಹಸುಗಳ ಸೆಗಣಿ ಕಸ ಅಂದು, ಆಮೇಲೆ ನಾವು ತೋಟಕ್ಕೆ ಹೋಗಿ ಒಂದಷ್ಟು ಹುಲ್ಲನ್ನು ಕೊಯ್ಕೊಂಬಂದು ಒಂದು 2 ವರೆ ಕೊಯ್ಕೊಂಬಂದು ಹಾಕಿಬಿಟ್ರೆ ಅದ್ರದ್ದು ಮಜಾನೇ ಬೇರೆ. ಆಮೇಲೆ ಹಸುಗಳನ್ನು ಕಾಯಕ ತೋಟ ಗುಡ್ಡ ಹೊಲಗಳಲ್ಲಿ ಹೋಗ್ತಿದ್ವಲ್ಲ, ಅವುಗಳ ಹಿಂದೆ ಹೋಗ್ತಾ ಅದ್ರ ಸಮಯ ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಬನ್ನಿ, ಅದರ ಒಂದು ಸ್ವಾರಸ್ಯಕರ ವಿಚಾರವನ್ನು ನಾನು ನಿಮ್ಗೆ ಉಣಬಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವೀಕ್ಷಕರೇ, ನೇರವಾಗಿ ಆ ಒಂದು ಗೋಪಾಲಕರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಬನ್ನಿ, ಹೋಗೋಣ ಬನ್ನಿ. ಅಜ್ಜಾರ ನಮಸ್ಕಾರ. ನಮಸ್ಕಾರ ರೀ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ವೀರಂಗೌಡ. ಎಷ್ಟು ಹಸು ಅದ ರೀ? ಒಂದು 20 ಅದಾವ ರೀ. 20 ಹಸು. ಹಸುಗಳನ್ನು ಸಾಕೋದ ಕೆಲಸ. ಈ ಹಸುಗಳನ್ನು ಸಾಕೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದೀನಿ. ಹೆಂಗಿರುತ್ತೆ ಇದು? ಯಾವ ಥರ ನೀವು ಕೋಲ್ ಹಿಡ್ಕೊಂಡಿರನ ದನ ಕಾಯ್ಕೊಂಡಿರನ? ಏನು ಕಲ್ತೀರಪ್ಪ? 4 ಕಲ್ತೀವಿ. ಹೇಳ್ರಿ ಒಂಚೂರು, ಇದು ದನ ಕಾಯೋದ್ರ ಬಗ್ಗೆ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಬಂದೀನಿ. ಹೇಳ್ರಿ, ಯಾವ ಥರ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಏನೇನು ಮಾಡ್ತೀರಿ? ಇದು ಮುಂಜಾನೆ ಬೆಳಗ್ಗೆ ತೆಳಿಗೆ ಸಬಟ್ಟು ತೆಗಿಬೇಕು ರೀ. ತೆಗೆದು ಮುಂಜಾನೆ ಊಟ ಮಟ್ಟ ಮಾಡ್ಕೊಂಡು 6 ಗಂಟೆ ತನಕ ಹೊಟ್ಟೆ ತುಂಬ ಮೇಯ್ಸ್ಕೊಂಡು ಚಲೋ ಹೊತ್ತೆ ನೀರಿದ್ದಲ್ಲೇ ನೀರು ಕುಡಿಸ್ಕೊಂಡು ಮತ್ತೆ ಅದ್ರ ಜಾಗಕ್ಕೆ ಬರ್ಬೇಕು ನಾವು. ಇದು ಕೋಲ್ ಬೇಕಿದೆ? ಹ್ಞೂ ರೀ. ಮತ್ತೆ ದನ ಕಾಯಕ್ಕೆ ಬೇಕಲ್ರಿ ಸರ್? ದನ ಕಾಯಕ್ಕೆ ಬೇಕಿದೆ? ಬೇಕ್ರಿ. ಇದೆಲ್ಲ ನಡೆಯಲ್ಲ ಇಲ್ರಿ. ನಿಮ್ಮ ಜೀವನ ಬರೀ ಇದ್ರಾಗ ದನ ಹಸುಗಳನ್ನ ಕಾಯೋದ್ರಾಗ ಬಿಟ್ಬಿಟ್ರಿ? ಹ್ಞೂ ರೀ. ಈ ಹಸುಗಳನ್ನು ಕಾಯುವಾಗ ಯಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಿರಲ್ಲ ರೀ? ಮತ್ತೆ ಏನಾರ ಮತ್ತೆ ಜಡ್ಡು ದನ ಬಂದ್ರೆ ಮಕ್ಕಳು ಇರ್ತಾವ, ಕಾಯ್ತಿರ್ತಾವ. ಮತ್ತೆ ಈಗ ನಾವು ಅಡ್ಡಾಡ್ಬೇಕು, ಅವಕ್ಕೆ ಮೇವು ಹುಲ್ಲು ತರಬೇಕು, ಮೇಯಿಸ್ಬೇಕು. 6 ಗಂಟೆ ತನಕ ಗುಡ್ಡಗವರ ಅಡ್ಡಾಡ್ಬೇಕು, ಮೇಯ್ಸ್ಕೊಂಬರ್ಬೇಕು. ಮೇಯ್ಸ್ಕೊಂಬಂದು ಮತ್ತೆ ಅದ್ರ ಜಾಗಕ್ಕೆ ಕಟ್ಟಬೇಕು. ಎಲ್ಲಿ ಮಾಡಿರ್ತಾರೆ ಅಟ್ಟಿ? ಅದ್ರದ್ದು ಅಟ್ಟಿ ಇಲ್ಲಿ ನಮ್ಮ ಮಂತ್ಯಾಗ ಮಾಡಿವ್ರಿ ಸರ್. ಮನೆ ಮಗ್ಲ ಮಾಡ್ರಿ ಅಲ್ಲೇ? ಮನೆ ಮಗ. 20 ಹಸುಗಳು ನಿಂದ್ರಕ್ಕೆ ಜಾಗ ಐತಾ? ಐತೆ ಸರ್. ಆಗತ್ತೆ. ಆಮೇಲೆ ಇವಕ್ಕೆ ಈಗ ಕುರಿಗೆ ಒಂದು ಶೀಳ ಹಾಕಿ ಹೊಡೆದ್ಬಿಟ್ರೆ ಬರ್ತಾವೆ. ಹ್ಞೂ ರೀ. ಮತ್ತು ಇವನ್ನ ಹೆಂಗೆಲ್ಲ ಮೇಂಟೈನ್ ಮಾಡ್ತೀರಿ? ಕರಿಬೇಕು ರೀ. ಕರಿಬೇಕು. ಯಾವ ಥರ ಕರಿತೀರಿ? ನಾವು ಖೇ ಅಂತೀವಿ. ಖೇ ಅಂತೀರಿ? ಖೇ ಅಂದ್ರೆ ತಾವು ಓಡಿ ಬಂದ್ಬಿಡ್ತಾವೆ. ಹೌದಾ? ಒಳ್ಳೆ ಎಲ್ಲಿದ್ರು ಬಂದ್ಬಿಡ್ತಾವೆ. ಬರ್ತಾವ್ರಿ. ಏನಾದ್ರ ಅರ್ಥ ಖೇ ಅಂತಂದ್ರೆ? ಖೇ ಅಂದ್ರೆ ನಮ್ಮನ್ನು ಕರ್ದ ಅಂತ ಅರ್ಥ. ಕರ್ದಾರಂತ? ಏನೋ ಭಯ, ಅಲ್ಲಿ ಏನೋ ಸಂಕಟ ಇದೆ, ಬರ್ರಿ ಅಂತ ಅರ್ಥನ? ಮತ್ತೆ ಏನು ತೊಂದರೆ ಇಲ್ಲ, ಹಂಗೆ ಹಿಂಗ ಓಳು ಮಡ್ಕೋಬೇಕು, ಎಲ್ಲೇ ಹೊಲಕ್ಕೆ ಹೋಗ್ತಾ ಇತ್ತು ಅಂದ್ರೆ? ಮತ್ತೆ ಹುಷ ಅಂದ್ರೆ ಹುಷ ಅಂದ್ರೆ ಒಳ್ಳೆ ಬರ್ತಾವ. ಏನು ಹೆಸರು ಇಟ್ಟಿರ್ತಾರೆ ಇವಕ್ಕೆ? ಹೆಸರು ಇಟ್ರಿ? ಬರ್ರಿ ಮತ್ತೆ ನೆಳ್ಳಿಗೆ ಆ ಕಡೆ ಹೋಗೋಣ ಬರ್ರಿ. ಹೆಸರನ್ನ ಇಟ್ಟಿರ್ತೀರಿ? ಎಷ್ಟಿದ್ದು ಮೊದಲ ನಿಮ್ಮ ಹಸುಗಳು? ಮೊದಲು ಒಂದು 60-70 ಸರ್. 60-70? ಮೇವಲ್ದಕ್ಕ ಈ ಮಳೆಗಾಲ ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಅದಕ್ಕಾಗಿ ಸ್ವಲ್ಪ ಮಾಡ್ಕೊಂಡಿವಿ.
ಸ್ಟಾರ್ಟಿಂಗ್ನಾಗ 60 ಸ್ಟಾರ್ಟಿಂಗ್ನಾಗಿಂದನೂ 60-70 ಇದ್ವನಪ್ಪ. ಹ್ಞೂ ರೀ. ಅವಾಗ ಚಿಕ್ಕನಿಂದಾನೆ ಜೋಪಾನ ಮಾಡ್ಕೊತ ಬಂದೀವಿ ನಾವು. ಇದ್ವು 1 ಇದ್ವಾ 2 ಇದ್ವಾ? ಅಯ್ಯೋ ಅವಾಗ ನಮ್ಮಪ್ಪ ನಮ್ಮ ಅಜ್ಜನ ಕಾಲದಿಂದ ಬಂದವು. ಹಂಗೆ ಅದರಿಂದ ಒಂದು ಹುಟ್ಟಿತೆ ಹಂಗೆ ಬೆಳಿತೆ, ಒಂದು ಹುಟ್ಟಿತೆ ಹಂಗೆ ಬೆಳಿತೆ. ಮರಂಗಿಲ್ಲ ಅವನು ಯಾವಾರ ಮುಜೇದನ ಅಂತ ಮಾಡ್ತೇವೆ ಸರ್. ಮದುವೆ ಆದದ್ದು ಮಾರದ ಚಲೋ ಇದ್ದದ್ದು ಏನು ಮರಂಗಿಲ್ಲ. ಇಲ್ಲ ಈಗ ಮತ್ತೆ ಇಂಥವ್ರು ಯಾರು ಹೊಲಮನೆಯವ್ರಿಗೆ ಹಸುಗಳು ಇವು ಬೇಕಾಗ್ತಾವಲ್ಲ, ಓರಿ ಅವೆಲ್ಲ ಎತ್ತು ಕೊಡ್ತೀವಿ. ಓರಿಕರ ಪರಿಕರ ಕೇಳಿದ್ರಿಗೆ ಇಂಥವ್ರಿಗೆ ಕೊಡ್ತೀರಿ. ಹೆಂಗೊಂದು ಕೊಡ್ತೀರಪ್ಪ ಅಜ್ಜ? ಅವನು ಸುಮ್ಮನೆ ನಾವು ಕರ ರೇಟ್ ಇದ್ದಂಗೆ ರೀ. 10,000 15,000 ಅಷ್ಟಕ್ಕೆಲ್ಲ ಕೊಡ್ತೀರಿ. ಅಲ್ಲ ಕುರಿಗಳಿಗಿಂತ ಆಡುಗಳಿಗಿಂತ ರೇಟ್ ಕಡಿಮೆನಪ್ಪ ಇದೆ? ಹ್ಞೂ ರೀ. 10,000? ಸರಿ, ಅವಕ್ಕ ಬೆಲೆ ಚಲೋ. ಹಸುಗಳು ಅಂದ್ರೆ ನಮ್ಮ ಗೋಮಾತೆನ ಪೂಜಿಸ್ತೀವಿ ನಾವು, ಹೌದಲ್ಲ? ಇವು ಏನು ಮಾಡ್ಬೇಕು ರೀ, ಅದಕ್ಕೆ ಚೆನ್ನಾಗಿ ಮೇವು ಬೆಳೆಸ್ಬೇಕು, ಮೇವು ಹಾಕ್ಬೇಕು. ಅವನು ಬೇಸ್ ಕಂಡು ಬರಂಗೆ ಮೇಯಿಸ್ಬೇಕು. ಆಮೇಲೆ ಮಾಡ್ತಾವ 50-60 ಗೊಬ್ಬರ ಬೇಕು. ಯಾವ ಇವು 50,000 ಮಾಡ್ತಾವೆ. ಎಷ್ಟು ವರ್ಷ ಹೋಗ್ತದೆ ದೊಡ್ಡವಾಗಕ್ಕೆ? ಅವು ಒಂದು 3 ವರ್ಷಕ್ಕೆ ಕಟ್ ಮಾಡ್ಕೊ ಬರ್ತಾವ. ಇದು ಅಂತಾವು 3 ವರ್ಷ ಮೇಲೆ ಕಟ್ಟಿಂದ ಮೇಯ್ಕಂದ್ರೆ ಮೇವು ತಂದು ದಪ್ಪ ಹಾಕವ ತೆಳಗತ್ತಾವ. ಯಾವ ಇವು ಹಸುಗಳು ಹೆಸರು ಏನು? ಹಸುಗಳ ಹೆಸರು ನಾವು ಬೇರೆ ಬೇರೆ ಕರ್ಕೊಂಡು. ಅಲ್ಲ ಈಗ ಜವಾರಿನಾ? ಜವಾರಿ ಹಸುಗಳು. ಸೂಜಿವಲ್ಲ ಅಲ್ಲ, ಜವಾರಿದನ ಸಾಕದು. ಸೀಮಿ ಪಾಯ. ಅದಾಗ ಒಂದು ಸೀಮೆ ಓರಿ ಬಿಟ್ಟಿದ್ವಾ, ಅವಕ್ಕೆ ಹುಟ್ಟ್ಯಾವ ಕರುಗಳು. ಇವಕ್ಕೆ ಹೆಸರು ಏನೇನು ಇಟ್ಟೇನೆ ಅಂದ್ರಲ್ಲ, ಅವು ಹೇಳ್ರಿ ಏನೇನು ಇಟ್ಟಿರಿ? ನಮ್ದನ್ರು ಎಂಕಮ್ಮ ಅಂತ ಕರ್ತೀವಿ, ಗಂಗಮ್ಮ ಅಂತ ಕರ್ತೀವಿ, ಮತ್ತು ಶರಣಮ್ಮ ಅಂತ ಕರ್ತೀವಿ. ಅಷ್ಟಕ್ಕೆ ಹೆಸರು ಇಟ್ರಿ? ರಾಮಮ್ಮ ಅಂತ ಯಾವ ದೊಡ್ಡ ಆಕಳ ಅಡ್ಡಾಡ್ತಾವಲ್ಲ ಅವು ಕರ್ತೀವಿ. ಸಣ್ಣ ಕರು ಇರಲ್ಲ. ಅವು ಕರೆದ್ರೆ ಬರ್ತಾವ? ಬರ್ತಾವ. ನೋಡೋಣ, ಪರೀಕ್ಷೆ ಮಾಡೋಣ ಅಂತ ನೋಡೋಣ ಅಂತ ಕರಿತೀರಾ? ನಾವು ಕರ್ತೀವಿ, ದಾರಿ ಹೋಗ್ಬಿಟ್ಟು ನಿಂದು ಬಂದ್ಬಿಟ್ಟು. ಹೌದಾ? ಈ ಗಾಡಿ ಹೊಲ್ತೇಳ್ರಿ ಬರಲಿ ಮತ್ತೆ. ಈಗ ಕರ್ದ್ವಾ ಈಗ ದಾರಿಗೆ ಹೋಗ್ತಾರಂತ ಈಗ ನಮ್ಮಿಂದ ಬಂದ್ಬಿಡ್ತಾವ. ನೋಡೋಣ ಅದ ಮತ್ತೆ ಒಂದು ಸ್ವಲ್ಪ ನಾವು ನೋಡ್ಬೇಕಲ್ಲ. ಈಗ ನಿಮ್ಮ ದಿನನಿತ್ಯ ನೀವು ಕರಿತಿರ್ತೀರಿ, ಬರ್ತಿರ್ತಾವ, ಸ್ವಲ್ಪ ನಮ್ಮ ವಿಡಿಯೋದಾಗ ಬರಲಿ ಅಂತ ನೋಡೋಣ. ಅಜ್ಜ ನಿಮ್ಮ ಹೆಸರು ಏನಂದ್ರಲ್ಲ? ನಮ್ಮ ಹೆಸರು ವೀರಂಗೌಡ. ಮಗನೂ ಇರ್ತಾನ? ಹ್ಞೂ ರೀ. ಅವ್ರ ಹೆಸರೇನು? ಎಂಕನಗೌಡ. ದಿನ ಇದೇ ಕೆಲಸ ನಿಮ್ದು? ಮಗಗೆ ಸಾಲಿ ಓದಿಸ್ಲಿಲ್ಲನ? ಓದಿಸಿವ್ರಿ. ಅಲ್ಲೇ ದೊಡ್ಡರಾಗ್ಬಿಟ್ರ. ಬಟ್ ಏನಪ್ಪ, ಈ ಹಸುಗಳನ್ನ ಕಾಯ್ಬೇಕು ಅನ್ನೋದು ಒಂದು ಇದು ಖುಷಿನ ಇದ್ರಾಗ. ಬದುಕು ಹೆಂಗೈತಿ ಇದ್ರಾಗ? ಚಲೋ ಐತ್ರಿ ಮಾಡ್ಕೊಂಡ್ರೆ. ಈಗ ಸಾಲಿ ಓದಿಸಿ ಅವ್ರ ತಂದೆ ತಾಯಿ ಮಕ್ಕಳ ಸಾಲಿ ಓದಿರೋ ಖುಷಿಯಪ್ಪ ಅಂತಿರ್ತಾರ. ನೋಡ್ರಿ, ಒಬ್ಬಿಬ್ಬರು ಮಕ್ಕಳಿದ್ರ ಸಾಲಿ ಓದಿಸ್ಕೊಂಡು ಜೀವನ ಮಾಡ್ತಾರೆ. ನಾವು 4-5 ಮಕ್ಕಳು, ಹೆಣ್ಮಕ್ಳು, ಗಂಡ್ಮಕ್ಳು ಇರ್ತಾವ. ಏನು ಜೀವನ ಆಗುತ್ತೆ ನಮ್ದು? ಹೊಲದ ಮನೆಗೆ ಮಾಡ್ಕೋಬೇಕು. ಎಷ್ಟು ಎಕರೆ ಐತಪ್ಪ ಹೊಲ? ಒಂದು 40 ಎಕರೆ ಐತಿ. 40 ಎಕರೆ. ಮತ್ತು ಮೇಂಟೈನ್ ಮಾಡಿರ್ಬೇಕಲ್ಲ, ಅದಕ್ಕೆ ಓದಿಸಿಲ್ಲ. ಈಗ ಸಾಲಿ ಓದೋದು ಮುಖ್ಯನಾ ಅಥವಾ ಏನು ಯಾವುದಾದ್ರೂ ಜನಸಾಮಾನ್ಯವಾಗಿ ರೈತಾಪಿ ಆಗಿ ಬದುಕೋದು ಚಲೋ ಇರುತ್ತೆ ಬದುಕು? ಈಗ ನೋಡ್ರಿ, ಈಗಿನ ಕಾಲದಾಗ ರೈತರು ಸಾಲಿ ಓದಿಸಿದ್ರೆ ಮುಖ್ಯ ಅಂತಾರ ಅವ್ರು. ಈ ಬಾಳೆ ಕಾಯಕರಲ್ಲ, ನಮ್ಮಂಥವ್ರು ಹಳೆ ಮಂದಿ ಇದೀವಲ್ಲ, ಇವ್ರು ಮಾಡ್ಕೊಂತಾರೆ. ಇದನ್ನ ಮಾಡ್ಬೇಕು. ಇದರಲ್ಲಿ ಸುಖ ಇದೆ, ಆರೋಗ್ಯ ಐತೆ. ಈಗಿನ ಮಂದಿ ಕಾಯಿಲ್ಲ. ಎಲ್ಲಿ ಕಾಯ್ಬೇಕು? ಸಾಲಿ ಓದಿಸ್ರೆ ಏನು ಮಾಡ್ತಾರ, 4 ದಿನ ಶಾಲೆಗೆ ಹೋಗ್ತಾರೆ, ಹಂಗಂತ ಮುಂದಕತ್ತ ಹೋಗ್ತಾರ ಹುಚ್ಚೋಯಕ. ಅಥವಾ ಒಂದು ಹುಡುಗಿ ಕರ್ಕೊಂತ ಪಾಸ್ ಆಗಿಬಿಡ್ತಾರೆ. ನಾವು ಇಲ್ಲೇ ಕುಂದಿರ್ಬೇಕು, ನಮಗೆ ಸಾಲಿಗೆ ಹೋಗಿ ಅಂತ ಇಷ್ಟ ಆಗೋದು. ಯಾವ್ದಾರ ಒಂದು ಹುಡುಗಿನ ಓಡಿಸ್ಕೊಂಡು ಹೋಗ್ಬಿಡ್ತಾರಂತ. ಮತ್ತೆ ಇಷ್ಟ ಮತ್ತೆ ಶಾಲೆ ಕಲಿಯೋದು. ಅದು ಡ್ರೈವಿಗ್ರಿ ಇವ್ರು ಚೇರ್ಮನ್ರು, ನಮ್ಮ ಚೇರ್ಮನ್ರು. ಇವರು ನಿಮ್ಮ ತಂದೆಯವರು ಇದ್ರಂತೆ ಉಲಿಯಾಪುರದವ್ರು ಸರ್? ಈಗ ಏನು ಹೇಳ್ತೀರಿ ಸರ್ ತಾವು? ಈಗ ಇವತ್ತಿನ ದಿವಸ ಹೊಲಕ್ಕೆ ಬೇಕು ಗೊಬ್ಬರ ಬೇಕಂತಂದ್ರೆ ಮೂಲ ಗೊಬ್ಬರ ಅಂತಂದ್ರೆ ಹಸುಗಳ ಸಗಣಿಯಿಂದ
ಗೊಬ್ಬರ. ಗೋಮೂತ್ರದಿಂದ ಹ್ಮ್ ಗೊಬ್ಬರ ತಯಾರಾಗ ಗೊಬ್ಬರ ತಯಾರು. ಹೌದಾ? ಮೂಲ ಮೊದಲ ಮೊದಲ ರೈತರೆಲ್ಲ ಅದನ್ನೇ ಹಾಕ್ತಿದ್ರು. ಇವತ್ತಿನ ದಿವಸ ಆ ಗೊಬ್ಬರ ಎಲ್ಲ ಹೋಗ್ಬಿಟ್ಟು ರಾಸಾಯನಿಕ ಗೊಬ್ಬರಗಳು ಬಂದ್ಬಿಟ್ಟು ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಹೇಳ್ರಿ, ನಿಮ್ ಪರಿಚಯ ಮಾಡ್ಕೊಂಡು ಹೇಳ್ರಿ. ನಮ್ಮ ಹೆಸರು ಶರಣ್ ಬಸವರಾಜ್ ಮರಳಿ ಅಂತೇಳಿ ಹುಲಿಯಾಪುರದವನು. ವೀರನಗೌಡರು ಹೇಳಿರೋದು ಅಕ್ಷರಶಃ ಸತ್ಯ ಐತಿ. ದನ ಇದ್ರನ ಜೀವನ ಇವತ್ತಿಂದಲೇ ಆ ಪರಿಸ್ಥಿತಿ ಬರ್ತೈತಿ. ಭವಿಷ್ಯದ ದಿನಗಳಲ್ಲಿ ಪ್ರತಿಯೊಬ್ಬ ರೈತರು ಮನೆ 4 ಆಕಳ ಸಾಕ್ಬೇಕು. ಅಂದ್ರೆ ಅವ್ರ ಹೊಲಕ್ಕೆ ಗೋಮೂತ್ರನ ಆಗುತ್ತೆ, ಎಂಡಿ ಗೊಬ್ಬರನ ಆಗುತ್ತೆ, ಭೂಮಿನೂ ಬೆಳಿತೈತಿ. ರಾಸಾಯನಿಕ ಗೊಬ್ಬರ ಮೇಲೆ ಅವಲಂಬನೆ ಕಮ್ಮಿ ಆಗುತ್ತೆ. ಮನೆಯಲ್ಲಿ ದನ ಇರೋದ್ರಲ್ಲಿಂದ ಮಕ್ಕಳು ಮರಿ ಚೆನ್ನಾಗಿ ಐನ ಊಟ ಮಾಡ್ತಾರೆ. ಅದರಲ್ಲಿಂದ ಅವ್ರ ಮನೆತನೂ ಮುಂದುವರ್ತೈತಿ. ಆಮೇಲೆ ಅವ್ರದ್ದು ಆರೋಗ್ಯ ದೃಷ್ಟಿಲಿಂದ ಮಕ್ಕಳು ಮರಿ ಯಾವ ದವಾಖಾನಿಗೆ ಹೋಗ್ಲಾರ್ದು ಆರಾಮಾಗಿರ್ತಾರೆ. ಐನ ಉಂಡ್ರೆ ಹಾಲು ತುಪ್ಪ ಮೊಸರು ಮಜ್ಜಿಗೆ ಟೈಮ್ ಸರಿಯಾಗಿ ಊಟ ಮಾಡಿದ್ರೆ ಇದು ಬಹಳ ಮುಖ್ಯ. ಮನೆಯಲ್ಲಿ ಎಲ್ಲ ರೈತಾಪಿ ಜನರು ಒಟ್ಟು ಆಕಳ ಕಂಪಲ್ಸರಿ ಆಕಳ ಎತ್ತು ಇರಬೇಕು. ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ಅವ್ರ ಭವಿಷ್ಯ ಉಜ್ವಲ ಆಗುತ್ತೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಎಲ್ಲರೂ ಸಾಕಲೇಬೇಕು. ಆ ಪರಿಸ್ಥಿತಿ ಐತಿ. ಬರುವ ದಿನಗಳಲ್ಲಿ ಗೊಬ್ಬರದ್ದು ತೊಂದರೆ ಐತಿ. ಎಷ್ಟೊತ್ತಿದ್ರು ಮನೆಯಾಗ ಎಂಡಿ ಗೊಬ್ಬರ ಇದ್ರೆ ಮಾತ್ರ ಅವ್ರು ಸಕ್ಸಸ್ ಆಗ್ತಾರೆ. ಗೋಮೂತ್ರ ಗಿಡಕ್ಕೆ ಹಾಕಬಹುದು. ಮತ್ತು ಗೋಮಾತೆ ಅಂತ ನಾವು ಪೂಜೆ ಮಾಡ್ತೀವಿ. ನಮಗೆ ಒಳ್ಳೇದಾಗತ್ತೆ ಹೊರತು ಅದರಲ್ಲಿಂದ ಕೆಟ್ಟದಂತೂ ಆಗೋದಿಲ್ಲ. ವೀರನಗೌಡರು ವರ್ಷ ನೀಡಿ 50 ವರ್ಷ ಅವ್ರು ಅದನ್ನು ಮಾಡ್ಕೊಂಡು ಬಂದಾರ. ಅವರು ಕುರಿ ದನ ಬಿಟ್ಟರೆ ಬೇರೆ ಏನಿಲ್ಲ. ಇವರು ನಮ್ಮೂರಿನ ದಳಪತಿ. ಇವರು ಏನ್ರಿ, ಇವರು ಇದೇ ಒಳ್ಳೆ ಕಾಯಕ ಇವ್ರದ್ದು. ಹಸುಗಳನ್ನು ಕಾಯದೇ ಒಂದು ಹೌದು 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 ಗೋಪಾಲನೆ ಮಾಡ್ತಾರೆ. ಹೌದು ಹೌದು ನೋಡ್ರಿ, ಇದು ಎಷ್ಟು ವಿಶೇಷ ಅಲ್ಲ ಸರ್. ಈಗ ಇಲ್ಲ ಒಳ್ಳೇದು, ನನಗೆ ಅತ್ಯಂತ ಪ್ರಿಯವಾದಂತಹ ಹೌದು ಹೌದು ಇಲ್ಲ ಮಾಡ್ಬೇಕು ಸರ್. ಭವಿಷ್ಯದ ದಿನಗಳಲ್ಲಿ ಇದನ್ನು ಮಾಡಲಿಲ್ಲ ಅಂದರೆ ರೈತರಿಗೆ ಉಳಿವಿಲ್ಲ. ಏನಿದೆ ಮಾಡಲೇಬೇಕು. ಪ್ರತಿಯೊಬ್ಬರು ದನ ಕರ ಕಟ್ಟಬೇಕು, ಮನೆಯಲ್ಲಿ ಎತ್ತಿರಬೇಕು. ಅಂದ್ರೆ ವ್ಯವಸಾಯ ಚೆನ್ನಾಗಿ ನಡೀತದೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಕಷ್ಟ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದಷ್ಟು ಕಷ್ಟ ಸುಖಗಳು ಅಥವಾ ಇದ್ರದ ಏನಾದರೂ ಒಂದು ಇದು ಇರ್ತೈತಲ್ಲ, ಏನೋ ಕಷ್ಟ ಇರ್ತೈತೆ. ಇಲ್ಲಾಂದ್ರೆ ಕಾಯುವಾಗ ಏನೋ ಒಂದು ನರಿ ಬರ್ತದೆ, ತೋಳ ಬರ್ತದೆ, ಇವಕ್ಕೆ ಏನು ಬೆದರ್ತಾವ್ರಿ ಅವು. ಬಗ್ಗೆ ಹೇಳ್ರಿ. ಈಗ ಅವು ನರಿ ತೋಳ ಒಣಗಿ ಚಿರ್ತ ಬರ್ತಾವಲ್ಲ, ಬೆದರ್ತಾವ. ಬೆದರಿ ಆ ವಾಸನಕ್ಕೆ ನಮ್ಮ ಕಡೆ ಹೊಡೆ ಬರ್ತಾವ. ನಾವು ಕಂಡ್ರ ಹಟ್ಟಿ ಹೊಡೆ ಬಿಡ್ತಾವ. ಹೌದಾ? ಅಂದ್ರೆ ಈ ಆಕಳಕ್ಕನ ನರಿ ತೋಳ ಕಲೆ ಬೀಳ್ತಾವ. ತೋಳೆ ಬೆಳಗಲ್ರಿ. ಒಣಗಿ ಚಿರ್ತ ಇವು ಬರ್ತಾವ. ಒಣಗಿ ಚಿರ್ತ. ತೋಳ ಅಂದ್ರ ಕುರಿಗೆ ಅಂದ್ರೆ ಏನಪ್ಪ ಅದು? ಒಣಗಿ ಚಿರ್ತೇನ? ಚಿರ್ತಲ್ರಿ. ಒಣಗಿ ಅಂತ ಬೇರೆ ಇರ್ತಲ್ಲ ಅದು ಒಂದು ಬೇರೆ ಇರ್ತಾ? ನೋಡ್ರಿ ನೀವು? ಎಲ್ಲಿ ಯಾವ ಸೈಡ್ ಹೋದಾಗ ಬಂದಿದ್ದು? ಇಲ್ಲೇ ಹೋದ ವರ್ಷದ ನಮ್ಮ ಗುಡ್ಡಕ್ಕೆ ಬಂದಿತ್ತು. ಬಂದಿದ್ವಾ? ಹುಲಿಯಾಪುರ ಗುಡ್ಡಕ್ಕೆ ಅದಾವನ್ರಿ ಅವು ಎಲ್ಲ ಒಣಗಿ ಹೋಗೈತೆ. ಅದು ಈ ವರ್ಷ ಬಂದಿಲ್ಲ. ಮಳೆಗಾಲ ಮಂಜು ಬಿದ್ದ ಗಟೇನ ಅಲ್ಲಿ 7 ಗುಡ್ಡದಾಗಿದ್ದ ಇಷ್ಟ ಅಡ್ಡಿಡ್ಕಿಂತ ಬಂದದ್ದು ಬೆಳಕಾರ ಕತ್ಲೈತಿ ಅಂತ ಹಂಗ ಬಂದ್ಬಿಡ್ತ. ಬಂದಾಗ ಅದು ಏನು ಮಾಡ್ತದೆ, ಬೆಳಕರ್ದು ಬಿಡ್ತ. ಬೆಳಕರ್ದಾಗ ದಿಕ್ ತಪ್ಪಿಡ್ತ. ಓಹೋ, ಬೆಳಕರ್ದಾಗ ದಿಕ್ ತಪ್ಪಿಡ್ತ. ಹಿಂಗೆ ನೋಡು, ಹಂಗ ನೋಡಿ ಗುಡ್ಡದ ವಾಸನ ಕಡೆಗೆ ಹೋಗ್ಬಿಡ್ತಂಗ. ಅಷ್ಟು ಸೂಕ್ಷ್ಮ ಇರ್ತಾನೆ ವಾಸನೆ ನೋಡ್ಕೊಂಡಕ್ಕ. ಮತ್ತೆ ಇಲ್ಲಿ ಗುಡ್ಡ ಐತಿ ಅನ್ನೋ ಗೊತ್ತಿರ್ತಾನೆ. ಹೊಡಿಬೇಡ. ಹೌದಾ? ಇಲ್ಲಿ ಗುಡ್ಡ ಅಂತ ಹೆಂಗ್ ಗೊತ್ತಾಗ್ತದೆ? ಅದ ಮತ್ತೆ ಹಿಂಗೆ ವಾಸನೆ ಹಿಡಿದ್ರೆ ವಾಸನೆ ಬರೀ ವಾಸನೆ ಮ್ಯಾಗ ಕಂಡಿಡ್ತೇವ. ಅದ್ಭುತ ಬಿಡೋದಿದೆ. ಇವೆಲ್ಲ ಅನುಭವಿಸಿರಿ ಎಲ್ಲ ನೀವು? ಇಷ್ಟಂತ ನಮ್ಮ ತಾಕೈತಿ ನೋಡಿ. ಅಲ್ಲ, ಅವ್ನ ಕಟ್ಟಿಗೆ ಕಾಡ್ನ್ಯಾಗ ಮಕ್ಕಂತಿರಲ್ಲ ಇವನ? ಕಾಡಿನ ಕಟ್ಟಿಗೆ ಮಕ್ಕಂದ್ರೆ ದನ ಗುರುಪು ಗಟ್ಟಿ ಇರ್ಬೇಕು. ಗುಡ್ಡ ಬೆಟ್ಟದಾಗಿರ್ತೀರಿ? ಬೆಟ್ಟದಾಗಿರ್ತೀವಿ. ದನ ನಮ್ಮನ್ನ ಜೋಪಾನ ಮಾಡೋಂಥ ದನಗಳು ಅಲ್ಲಿತ್ತ ಬಂದ್ರೆ ಗುಡ್ದಾಗ ಇರಕ ನಮ್ಗೆ ಅಲವರ್ತ. ಈ ತೋಳ ಬಂದು ಹಿಡ್ಕಂತು, ನರಿ ಬಂದು ಹಿಡ್ಕಂತು ನಮ್ಮನ್ನು ನಮ್ಮ ದನ ಮಾತಾಡ್ಸಲ್ಲ ಅಂದ್ರೆ, ಅವು ನಾಯಿ ನೀರಿನ ಮಾತಾಡ್ಸಲ್ಲ ಅಂದ್ರೆ ನಾವು ಉಳಿಗಿಲ್ಲ, ನಮ್ಮ ದನನೂ ಉಳಿಗಿಲ್ಲ. ದಿವಸ ಒಂದು 2 ದಿವಸ ಹೇಳಕ್ಕಂದ್ರೆ ತಿಂದ್ಬಿಡ್ತಾವ ಬಂದು. ಹೇಳ್ರಿ, ಇವು ಕರೆದ್ರೆ ಬರ್ತಾವ ಅಂದಿರಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಅನುಭವ ಹಂಚ್ಕೊಳ್ರಿ. ಕರಿಬೇಕ್ರ? ಈ ಥರ ಧ್ವನಿ ಮಾಡಿಬಿಟ್ರೆ ಬರ್ತಾವ್ರಿ. ಆಮೇಲೆ ಹೊಸಬ್ರು ಬಂದ್ರೆ ಅನಿಸ್ತಾವ? ಬೆದರ್ತಾವ್ರಿ. ನೀವು ಬಂದಿರಲ್ಲ, ಯಾರೋ ನಿಮ್ಮ ವಾಸನಕ್ಕೆ ಬೆದರ್ತಾವ. ಈಗ ಅವು
ಏನಂತ ಕಲ್ಪನೆ ಮಾಡ್ಕೊತಾವ ನಾವು ಬಂದಿವಲ್ಲ ಈಗ? ಹೊಸ ಮನುಷ್ಯರು ಅಂತ ಬರುತ್ತೆ. ಹಾಂ 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 ಹೇ ಹೌ ಹಾಂ ಹೇಗೆ ಮೇಲೆ ಹೇ ಹೌ ಹ್ಞೂ ಹೌ ಏನಂದ್ರಿ ಅಜ್ಜ? ನಿಮ್ಮದು ಗಾಳಿ ಅವನ ಮೇಲೆ ಬಿತ್ತಂದ್ರ ಹಾಂ ವಾಸನೆ ಹಿಡಿತಾವು. ಬೇರೆ ಯಾರೋ ಬಂದ್ರಂತ ಗೊತ್ತಾಗತ್ತಾ? ಹಾಂ ಬೇರೆ ಅಂತ ಎಳಿಗೆರೆ 4 ಇರ್ತಾವ ನೋಡಿ ಇಂಥವು. ಹಾಂ ನಿಮ್ಮನ್ನ ಗುದ್ದ ಕೊಡೆ ಬಂದ್ಬಿಡ್ತಾವ. ಇಲ್ಲಿ ಕೆಂಪುದು ಹ್ಞೂ ರೀ, ಗುದ್ದ ಕೊಡೆ ಬಂದ್ಬಿಡ್ತಾವ ಅಂತಾವ ಎಳಿಗೆರೆ. ಡೇಂಜರ್ ರೀ, ಹ್ಞೂ ಅಷ್ಟು ಸುಲಭ ಇಲ್ಲ. ಹ್ಞೂ ಹಂಗೆ ಹಿಂಗೆ ಏನಾರು ಮಾಡಿ ಗುದ್ದಿ ಬಿಡ್ತಾವ. ಹ್ಞೂ ಭಾಳ ಹುಷಾರಿರ್ಬೇಕು ಹಂಗಾರ. ಹಾಂ ನಿಮ್ಮಂಥವ್ರು ಬಂದು ನಮ್ಮಿಂದನೇ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಹಾಂ ಹಾಂ ಹಂಗ ಅತ್ತೆಗೆ ನೋಡ್ಕೊಂಡು ಮಾತಾಡ್ಸ್ಕೊಂಬರ್ಬೇಕು. ಹ್ಞೂ ನಿಮ್ಮನ್ನ ನೋಡ್ಯಾರವಾಗ ಹಾಂ ಗಾಬರಿ ಆಡಿಸ್ತಾವು, ಹಾಂ ಬೆಳ್ತಿರ್ತಾವ. ಯಾಕೆ ಬಂದಾನ ಏನ ಹಾಂ ಅಷ್ಟು ನಿಮಗೆ ಅಲ್ಲಣ್ಣ, ಈಗ ನಿಮಗೆ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾವ ನಾವು. ಹ್ಞೂ ರೀ. ಹ್ಞೂ ಮನೆ ಮಕ್ಕಳು ಮನೆ ಮಕ್ಕಳದ್ರಾಗ ಅವ್ರಂದ್ರೆ ನಾನು ಬಸ್ಟ್ ಮುಟ್ಟಿ ಓದಿದ್ದು ದುಃಖಾಡಿ ತನಕ ಗುದ್ದಿ ಬಿಡ್ತಾವ ಬಂದು. ಹ್ಞೂ ಈಗ ನಾನು ನಿಮ್ಮನ್ನು ಮುಟ್ಬಿಟ್ಟೆ ಏನೋ ಮಾಡಿದ್ದೆ ಅಂದ್ರೆ ಯಾರು ಮಾಡ್ತಾವ ಗೊತ್ತಾವ್ರಿ. ಅವು ಬಂದು ಬಿಡಿಸ್ಕೊಂತಾವ. ಹಾಂ ಬಿಡ್ಸಂತವ್ರಿ. ಅವು ಅದು ಎಳಿಗಾರ ಅದಾವಲ್ಲ ಅವು ಅಂಥವೆಲ್ಲ ಹ್ಞೂ ಅವು ಅದು ಬಲ್ಲೆ ವಾಸನೆ ಬಿತ್ತಂದ್ರೆ ಗುದ್ದಿ ಬಿಡ್ತಾವ. ಹ್ಞೂ ಭಾಳ ಕಷ್ಟ ಐತಪ್ಪ. ಹಂಗ ಅಷ್ಟು ಸುಲಭವಾಗಿ ಇದನ್ನ ಮಾಡಂಗಿಲ್ಲ. ಇಲ್ರಿ ಮತ್ತೆ ಇಲ್ಲ ಅಂದ್ರೆ ನಾಯಿನೇರಿ ಮತ್ತೆ ಬಂತಂದ್ರೆ ಮನೆಗೆ ಬಂದ್ರೆ ವಾಸನೆ ಹಿಡಿಲಿಲ್ಲ ಅಂದ್ರೆ ನಾವೆಲ್ಲಿ ಗೊತ್ತಾಕತ್ತೀರ. ವಾಸನೆ ಗೊತ್ತಾಗತ್ತೆ. ವಾಸನೆ ಹಿಡಿದು ಬಿಡ್ತಾವ್ರಿ ಅವು. ವಾಸನೆ ಹಿಡಿದ್ರೆ ಮತ್ತೆ ಅವು ಇದನ್ನು ಬೆದರಿ ಕಾಯಿಸಿ ಉಂಡೆ ಆಗ್ಬಿಡ್ತಾವ. ಹಿಂಗೆ ಒಂದು ಗೂಡಿ ಬಿಡ್ತಾವ. ಒಂದು ಗುಡಿ ಬಿಡ್ತಾವ. ಯಾರನ್ನೂ ಹಾಂ ಇಂಥ ಇವು ಕರ ಎಲ್ಲ ಅದಾವಲ್ಲ ಇವನ್ನೆಲ್ಲ ಒಳ್ಳೆ ಕುಟ್ರಿ ಹಾಕ್ಬಿಡ್ತಾವ. ಹ್ಞೂ ಹಾಂ ಅಷ್ಟು ಸಣ್ಣ ಹರಿದವ್ರಿ. ಹ್ಞೂ ಅನುಭವಕ್ಕೆ ಆಗೈತೆ. ಹಾಂ ಹ್ಞೂ ರೀ. ಮತ್ತೆ ಇಲ್ಲಕ್ಕೆ ಅಡಿವಾಗ ಇಲ್ಲಂದ್ರೆ ಅಡಿವಾಗ ಹೆಂಗೆ ನಾವು ಇರ್ತೀವ್ರಿ ಇಲ್ಲಿ. ಸರ್ ನಾವು ಅಡಿವಾಗ ಜೀವನ ಮಾಡೋದು ಇಲ್ಲಂದ್ರೆ ಸರಿ 7 ಗುಡ್ಡಕ್ಕೆ ಪಾಳ ಗುಡ್ಡಕ್ಕೆ ಹೋಗಿರ್ತಾವಲ್ಲ ಅದನ್ನ ಕೊಂಡ್ರಿ. ಮತ್ತೆ ಅವರೆಲ್ಲ ಮತ್ತೆ ಅಲ್ಲಿ ಗುಡ್ದಾಗ ಬಾಳೆ ಮಾಡ್ತಾರೆ. ಹ್ಞೂ ನೀವು ಹೋಗ್ತೀರಣ್ಣ ಆ ಥರ ಎಲ್ಲ? ನಾವು ಇಲ್ಲೇ ಮೆಸ್ತರು ನಾವು ಹೋದ್ರೆ ಮಗನಿಗೆ ಹೋಗ್ತೇವೆ. ಮುಂದೆ ಅಲ್ಲಿ ನಮ್ಮ ಮಾನವ್ರ ಗುಟ್ಟ ಮೊನ್ನೆ ಹೋಗಿದ್ರು 7 ಗುಡ್ಡಕ್ಕೆ. ಅವು ಹಚ್ಚ ವರ್ಷ ಹೋಗಿದ್ರು ಒಳ್ಳೆ ಹೋಗಿಲ್ರಿ. ಈಗ ಅಂತಲ್ಲೆಲ್ಲ ಹೋಗಿರ್ತೀರಲ್ಲ, ಅಲ್ಲೆಲ್ಲ ವಸತಿ ಯಾವ ಥರ ಯಾವ ಥರ ಉಳ್ಕೊಳ್ತೀರಿ? ಅಲ್ರಿ ನಮ್ಮ ಕರೆದು ಬಿಟ್ರೆ ಒಂದೇ ಜಾಡಿಗೆ ಬರ್ತಾವ್ರಿ ಅವು. ಅಲ್ಲ ಅಲ್ಲಿ ಹೋದಲ್ಲಿ ಹೆಂಗೆ ಉಳ್ಕೊತೀರಿ? ಗುಡ್ಡಗಾಡ್ನಾಗ ಉಳ್ಕೊಳ್ತೀರಾ? ಹಾಂ ಅಲ್ಲೇ ಗುಡ್ಸಾರ್ರಿ. ಒಂದು ಜಾಡಿ ಇರ್ತೈತೆ ರೀ. ಜಾಡಿ ಮ್ಯಾಗ ಮ್ಯಾಗ ಕುಡಿದ ಮ್ಯಾಗ ಮೇಸಿಂದು ಹಿಂದೊಬ್ರು ಮುಂದೊಬ್ರು ಮೇಸಿಂದು ಒಳ್ಳೆ ಗದ್ದೆಗೆ ಹಿಂಗೆ ಅಟ್ಟಿ ಬಂದ್ಬಿಡ್ತಾರೆ ರೀ. ಗದ್ಯಾಗ ವಾಸ್ತವ ಅಲ್ಲೇ ಹಾಂ ಅಲ್ಲೇ ಮಕ್ಕೊಂಬಿಡ್ತಾರೆ ಅಟ್ಟ್ಯಾಗ. ಮತ್ತು ಊಟ ಉಪಚಾರ ಅದೆಲ್ಲ ಅಲ್ಲಿ ಮನ್ಯಾಗ ಮಾಡ್ಕೊಂಡಿರ್ತೀವಿ ರೀ. ನಾವು ಗಂಡ್ಮಕ್ಳು ಅಷ್ಟೇ ಗೊತ್ತಂದ್ರೆ ನಾವು ಮಾಡ್ಕೊಂತೀವಿ. ಯಾರು ಹೆಣ್ಮಕ್ಳಿಂದ ಬಂದ್ರೆ ಅವ್ರು ಮಾಡ್ತಾರೆ. ಇಷ್ಟು ಕಾಯಕ ಮತ್ತು ಮೇಂಟೈನ್ ಹೆಂಗೆ ಮಾಡ್ಕೊಂತೀರಿ? ಮತ್ತು ಮೇಂಟೈನ್ ಮಾಡ್ಬೇಕ್ರಿ. ಮತ್ತು ಇಲ್ಲಾಂದ್ರೆ ನಾವು ಬ್ಯಾಸಿಗೆ ಹುಲ್ ತಚ್ಬಿಡ್ತಾರೆ. ನಮ್ಮ ಮಗನಕ್ಕೆ ಹೋಗಲ್ಲ ಅಂದ್ರೆ ಸಪ್ಪಿ. ಈ ವರ್ಷ 1 ಲಕ್ಷ ರೂಪಾಯಿ ಈಸದ ಅಂದ್ರೆ 1 ಲಕ್ಷ ರೂಪಾಯಿ ಇದು ತಿಂದವ್ರಿ ಅವು. ಮೇವು ತಿಂದ್ರೆ ಹುಲ್ಲು ಮೇವು ಸೊಪ್ಪಿ ಏನಾವು ಅಷ್ಟು. ಮತ್ತು ದೊಡ್ಡ ಸಾಡ್ಲೇಬೇಕಲ್ರಿ ದೊಡ್ಡ ಇವು ಸಣ್ಣ ಕುರಿ ಇವು 1 ಲಕ್ಷ ರೂಪಾಯಿ ತಿಂದವು ನೋಡ್ರಿ ಅವು. ಹ್ಞೂ 1 ಲಕ್ಷ ರೂಪಾಯಿ ತಿಂತಿದ್ದಾವಲ್ಲ. ಹ್ಞೂ ರೀ. ಮತ್ತು ಹುಲ್ಲು ಅಲ್ಲಿಂದ್ರೆ ಮನೆಗೆ ದೇರ್ಕೊಂಬರ್ಬೇಕು ರೀ. ಹಂಗಾಗಿ ಇದು ಮೇಯಿಸ್ಬೇಕು ರೀ ಅವ್ರನ್ನ. ನೀವು ಹಿಂಗೆ ಬಂದಿರಲ್ರಿ. ನಾ ಅಲ್ಲೇ ಮಾರಿಗಿಡದ ಆ ಹುಲಿ ಗುಡ್ಡ ಕಚ್ಚಿಗೆ ಅಂದ ಹಿಂಗೆ ಮೇಸಿ ಅಂದ ರಾಮಪಾಳಕ್ಕೆ ನೀರಿಗೆ ಬರ್ತೀನಿ ರೀ ಹಚ್ಚಕ್ಕೆ. ಮಧ್ಯಾಹ್ನ ನೀರು ಕುಡ್ಸಕ್ಕೆ ಅಲ್ಲಿ ಹಾಂ ಅಲ್ಲಿ 2 ಗಂಟೆಗೆ ಅಲ್ಲಿ ನೀರು ಕುಡ್ಸಕ್ಕೆ ಹೋಗ್ತೀನಿ ರೀ. ಹಾಂ ರಾಮಪಾಳಕ್ಕೆ ರೀ. ಇಲ್ಲಿ ಹಿಂಗೆ ಇಚ್ಚಕ್ಕೆ ಐತೆ ದೊಡ್ಡ ಇಲ್ಲೇನೋ ಹುಲಿಯಾಪುರದ ಇದು ಐತೆ ಅಂತ ಅಲ್ಲಿ ಕೆರೆ ಅಲ್ಲಿ 3 ಮ್ಯಾಕ್ ನೀರು ಲೋಟ್ ಕಡೆಗೆ. ಇಲ್ಲಿ ನಮ್ಮ ಇಲ್ಲ ಹಿಂಗೆ ಹಿಂಗೆ ಬೀಳಾಗ ನಮ್ಮ ಗುಡ್ಡ ಪಡ್ಡ ಹುಲಿ ಗುಡ್ಡ ಹಿಂಗೆ ಮೇಸಿ ಅಂದ ಸೀದಾ ಇದು ಇಚ್ಚಕ್ಕೆ ಬರ್ತವೆ ನೀರಿಗೆ ಹೋಗು. ಅಲ್ಲಿ 4 ಗಂಟೆ ಮಟ್ಟ ಆಳಕ್ಕೆ ಮೇಸಿ ಅಂದ ಹುಲಿ ಬಂದ್ಬಿಡ್ತು. ಮೂಲ ಇಲ್ಲ ನಾವು ತಂದೀವಿ. ತಂದಿವಿ ರೊಕ್ಕ ಕೊಟ್ಟು ತಂದಿರಿ. ತಂದು ಹಾಕಿ ಮೇಯಿಸ್ತಾರೆ. ಇಲ್ರಿ ನಮ್ಮ ದೊಡ್ಡ ಮಳೆನೇ ಇಲ್ರಿ ನೋಡಿ ಏಟು ಹೆಸರು ಮಳೆ ಆಗದಂದ್ರೆ ಅದು ಏನಂತ ಹೇಳ್ಬೇಕ್ರಿ. ಮತ್ತೆ ಮಳೆಗೆ ಅದು ಪರಮಾತ್ಮ ಅದ ಕಣ್ತಾರ ನೋಡಿದ್ರ ನಾವು ಬದುಕ್ತೇವೆ. ಇದು ಮತ್ತೆ ಹಸುದನು ಬದುಕ್ತಾವ. ಮತ್ತೆ ಆತ ಕಣ್ತಾರ ನೋಡಲ್ಲ ಅಂದ್ರೆ ಮತ್ತೆ ಅವರು ಇದು ನಾವು ಅವ್ರಿಗೆ ಇಲ್ಲ ನಮಗೆ ಇಲ್ಲ ಒಟ್ಟು. ಅಣ್ಣ ನನಗೆ ನಿಮ್ಮ ಒಂದು ಅಭಿಮಾನ ಭಾಳ ಖುಷಿ ಅನ್ಸುತ್ತೆ. ಸೋಳಿ ಅದಕ್ಕೆ ನಾವು ಸಾಕ್ತಂದ್ರೆ ಈಗ ಚಿಕ್ಕಲ್ಲಿಂದನೂ ಮಾಡ್ಕೊಂತ ಬಂದ್ಬಿಟ್ಟ ನಾವು ಅಪ್ಪ. ಅವ್ನೀಗ ಕಳೆಯೋಕ್ಕಾಗಲ್ಲ. ಈಗ ನಾವು ಅಪ್ಪನಾರನ್ನ ಅವ್ನ ಬಿಟ್ಟಿರೋಕ್ಕಾಗಲ್ಲ ಅವ್ರಿಗೆ. ಅಷ್ಟು ಪ್ರೇಮ ರೀ ನಮಗೆ. ಅವ್ನು ಬಿಟ್ಟು ಒಂದು ದಿನ ಇರಲ್ಲ ಅದು ನಮ್ಮ ಅಪ್ಪ. ಇವರು ಇರಲ್ಲ. ಅಕಸ್ಮಾತ್ ಮದುವೆ ಮುಂಜಿ ಇನ್ನೆಲ್ಲ ಹೋಗ್ಬೇಕಂತ ಅನಿಸ್ತಪ್ಪ. ಬದ್ಲಾರ ಇರ್ತಾರ ನಮ್ಮ ಅಣ್ಣಾರ ಪಣ್ಣಾರ ಹಚ್ಚೋಕ್ರು.
ಹಂಗಾರಿ ಫುಲ್ ಹಚ್ಚಿ ಹೋತು ಅವ್ರು ಚಿಕ್ಕಲ್ಲಿಂದನೇ ಮಾಡ್ಕೊಂತ ಬಂದ್ಬಿಟ್ರ ಅವಾಗ ಮತ್ತೆ ನಮ್ದು ಅಜ್ಜ ಮುತ್ತಾದ ಕಾಲದಿಂದನ ಐತಿ ಇದು ಯಾವಾಗಿದ್ದ ಬಂದು ಸರ್ ಹಾಂ ನಮ್ಮ ಅಪ್ಪನ ಕಾಲ ನಮ್ಮ ಅಪ್ಪನ ತಂದೆ ಕಾಲದನ ಈ ಬಾಳಿ ಹಂಗ ಮಾಡ್ತದೆ. ಈಗ ನಾವು ಅಳ್ಯಾಕ ಆಗಲ್ಲ, ಬೇಕಾಗಲ್ಲ ಹಿಂದಿಲ್ಲ. ಚೆನ್ನಾಗಿ ಮಾತಾಡ್ತೀರಪ್ಪ. ಈಗ ಯಾಕಂದ್ರೆ ನಿಮ್ಗೆ ನನಗೆ ಪುಸ್ತಕ ಅಂದ್ರೆ ಭಾಳ ಇಷ್ಟ. ಹೌದ್ರಿ ಯಾಕಂದ್ರೆ ನನಗೆ ಅದು ಅಭ್ಯಾಸ ಅದ. ಹ್ಞೂ ರೀ ಸರ್ ನಿಮಗೆ ನಮ್ದು ಅಂದ್ರೆ ಅಷ್ಟ ಪುಸ್ತಕ ಅಂದ್ರೆ ಅಷ್ಟ ಪುಸ್ತಕ ನಮ್ಗೆ ಓದಕ್ಕೆ ಮತ್ತೆ ನೀವು ಹೆಂಗ ನೀವು ಪುಸ್ತಕ ಅಂತ ಇಷ್ಟ ರೀ ನಮ್ಗೆ ಆದ ಟೈಪ್ ನಮ್ಗೆ ದನ ಇಷ್ಟ. ದನ ಇಷ್ಟ ನಿಮ್ಗೆ? ಹ್ಞೂ ರೀ. ಇದ್ರೊಳಗೆ ಯಾವ್ದು ಇಷ್ಟಪ್ಪ? ಇಷ್ಟರದೊಳಗೆ ನಿಮ್ಗೆ ಅತಿ ಆತ್ಮೀಯ. ಈಗ ನಮಗೂ ಇಷ್ಟು ಹುಡುಗರದೊಳಗೆ ಒಂದು ಹುಡುಗ ಬಹಳ ನನ್ನ ಶಿಷ್ಯಪ್ಪ ಇವ ಅಂತ ಹೇಳ್ತಿರ್ತೀವಿ. ಹ್ಞೂ ನಿಮಗೆ ಯಾರು ಬಹಳ ಇಷ್ಟ? ಅಂದ್ರೆ ಯಾವಾಗ ಹೊಸ್ದಾಗಿ ಆಕಳ ಈಜಿರ್ತ ಕರ ಹಿಂಡ್ತವಲ್ಲ ಅದು ಬೇಸಿಂದ ಬಲ್ ಚಲೋ ಆಕಳಪ್ಪ ಹಿಂಡುತ್ತ ನಾಲ್ಕು ಒಂದು ಸರಿಗೆ ಹಾಲು ಕೊಡ್ತಾ ಮಕ್ಕಳು ಮರಿ ಉಣ್ತಾವಂತ ಭಾರಿ ಇಷ್ಟ ನಮ್ಗೆ. ಈಗ ಇಷ್ಟು ವಯಸ್ಸಿನ ಅನುಭವದೊಳಗ ಅವನು ಅಂತ ಇದ್ರ ಆಕಳು ಇರ್ಬೇಕಲಿ, ಇಲ್ಲಾಂದ್ರೆ ಅಂತ ಓರ್ ಇರ್ಬೇಕಲಿ ಅಂತ ಅನ್ಸಿರ್ತ ನೋಡ. ಅಂತ ಯಾವ್ದಾರ ನೆನಪಿಗೆ ಇದ್ದದ್ರಿ ಹೇಳ್ರಿ ನಮ್ಗೆ. ಮತ್ತೆ ಈಗ ಅವನ ಮತ್ತೆ ಈಗ ನಾವು ಇಲ್ಲ ನಾವು ಆಕಳ ಅಂತಂದ್ರೆ ಅದು ಮಣ್ಣು ಇದತಿ ಅಲ್ಲೇ ಐತಲ್ರಿ ಅದು ಚಲೋ ಹಿಂಡ್ತತಿ. ಅದು ಚುನ್ಯಾಗ ಒಂದು ಕರ ಇದ್ದಾಗಿದ್ದನು ಒದೆಲ್ಲ ಇದು ಮಾಡಲ್ಲ. ಅಷ್ಟು ಕರದಾನೆವು ಬದ್ಲಾರ ಅಂದ್ರೆ ಹಿಂಡು ಕೊಡಲ್ಲ ಜಾಸ್ತಿ ಬಸಬ್ರನ್ನ. ನಮ್ಗಂತ್ರ ಎಲ್ಲ ಹಿಂಡ್ತಾವ ಎಲ್ಲ ಹಂಗದವು ಅಷ್ಟು ಹಂಗದವ್ರಿ. ಇದು ಇಲ್ಲಿ ಬರ್ತಲ್ಲ ಇದೊಂದು ಗೂಳಿ ಮಾಸೋರಿ ಅಲ್ಲಿ ಹತ್ಬೇಕನ್ನ ನಾವಪ್ಪ ಅದು ಗೂಳಿ. ಹಾಂ ಹ್ಞೂ ಮೈಕ್ ಇರ್ಲಪ್ಪ. ಹ್ಞೂ ಸಾಮ್ ಗೂಳಿ. ಹ್ಞೂ ನೋಡ್ಕ ಫೋಟ. ಇಲ್ಲೇ ಹೊಡ್ಕಂತ ಹ್ಞೂ ಅದ್ರ ಬಗ್ಗೆ ಹೇಳ್ರಿ. ಅದ್ರ ಬಗ್ಗೆ ಪ್ರೇಮ ಯಾಕೆ ಅದ್ರ ಮೇಲೆ? ಇದ್ರ ಮೇಲೆ ಸಾಮ ಬಾ ಅಂದ್ರೆ ತಾನ ಬರ್ಬೇಕು ಮನೆಗೆ. ಅಂದ್ರೆ ಅದು ಗೂಳಿ ಅಂದ್ರೆ ಅದ್ರ ಟೈಪ್ ಅದ್ರ ಟೈಪ್ ಕರ ಬರ್ತವ್ರಿ. ಅದಕ್ಕಂದಲ್ಲಿ ಅದನ್ನ ಗೂಳಿ ಬಿಟ್ಟತಿ. ಅದು ಚಂದ ಅಂತಂದು ನಮ್ಗೆ ದನ ಮೇಂಟೈನ್ ಮಾಡಕ್ ಈತನ. ಅದೀಗ ಅಲ್ಲಿ ದೊಡ್ಡದೈತಲ್ರಿ ಗೂಳಿ ಆತನ ಬಿಟ್ಟಿದ್ವಿ. ಈಗ ಸಣ್ಣದೈತ್ರಿ ಇದು ಅದ್ರ ಮಗ ರೀ ಅದು. ಅದು ಮಗ ಇದೆ. ಮಗ ರೀ ಅದು. ಈಗ ಇಷ್ಟು ಹಸುಗಳ ನಡುವೆ ಒಂದ್ ಎರಡು ಓರಿ ಏನಂತಾರ ಊರ್ ಇರ್ಬೇಕು. ಗೂಳಿ ಎರಡು ಗೂಳಿ ಇರ್ಬೇಕ್ರಿ. ಎರಡು ಗೂಳಿ ಇರ್ಬೇಕು. ಅವ್ರು ಯಾಕೆ ಹೇಳ ಅಷ್ಟು ಮಾತು? ಮತ್ತೆ ಅವು ದನಕ್ಕೆ ಕಟ್ಟಕ್ರ ಅಂದ್ರೆ ಅದು ಗೂಳಿ ಇತ್ತಂದ್ರೆ ದನ ದೊಡ್ಡ ಕಟ್ಕೊಂತಾವ ಈತವ ಆ ಟೈಪ್ ರೀ. ಅಲ್ರಿ ಸರ್ ವರ್ಷದೈತಿ ಅದು? ಇದು 3 ವರ್ಷ ಆಗೈತೆ ನೋಡ್ರಿ. ಅದು 5 ವರ್ಷದ ಐತ್ರಿ ಅದು. ಅದು ದೊಡ್ಡ ಗೂಳಿ 4 ಅಲ್ಲಿ ಐತಿ ಈಗ. ಈ ಕರುಗಳು ಎಷ್ಟು ವರ್ಷದ? ಒಂದೊಂದು ವರ್ಷದ ಇಲ್ಲಿ ನೋಡ್ರಿ ಇವು. ಅದು ಇಲ್ಲಿ ಒಂದು 6 ತಿಂಗಳು ಜೊತೆಗೆ ಅಡ್ಡಾಡ್ತಾವ್ರಿ. ನಾವೇನೋ ಅನ್ಕೊಂತೀವಿ ನಿಮ್ಗೆ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ. ಹೌದೌದ್ರಿ. ಇದನ್ನೆಲ್ಲ ಕೇಳಿದಾಗ ಆಶ್ಚರ್ಯ ಅನ್ಸುತ್ತೆ. ಹೌದೌದು ಸರ್. ಎಲ್ಲರ ಬದುಕೆ ಅದು ಒಳ್ಳೆ ಅದು ಲೆಕ್ಕ. ಕೃಷ್ಣವಲ್ರಿ ಓಸು ದನಗಳು. ಏನಜ್ಜ? ಕೃಷ್ಣ ಕೃಷ್ಣ ಪುಳಿಗೆ ಹಾಕಿರಿ ಹಿಂದೆ ಹೊಡೆ ಬರ್ತದ ಅವಾಗ. ಓ ಕೊಳಲು ಊದಿದ್ರೆ ಸಾಕು. ಇವಾಗ ಬರೋ ಕೃಷ್ಣನಿಂದ ಕೃಷ್ಣನಿಂದ ಹಸುಗಳೇ ಬರೋದು. ಮತ್ತೆ ಕೃಷ್ಣ ಕರೆದಂಗೆ ಯಾರು ಕರೆದಾರ ಮತ್ತೆ ನೋಡು. ಮತ್ತೆ ಅವುಗಳನ್ನ ಪ್ರೇಮ ಪ್ರೇಮವ ಅಲ್ಲ. ನೀವು ದೈವ ಪುರುಷರೇ. ಅದ್ರಂತೆಗೆ ನಾವು ಹಿಂಗೆ ಜೋಪಾನ ಮಾಡಿಬಿಟ್ಟಿವಿ. ಮಕ್ಕಳು ಜೋಪಾನ ಮಾಡಿದಂಗೆ ಅವು ನಮಗೂ ಪ್ರೇಮ. ಹಸುಗಳನ್ನು ಸಾಕಿದ್ರೆ ಏನೋ ಕಾಯಿಲೆ ರುಚಿ ಬರಲ್ಲ ಅಂತ ಏನು ಅದ್ರ ಬಗ್ಗೆ ಹೇಳ್ರಿ? ನಂಗೆ ಗೊತ್ತಾಗಲ್ಲ. ಕಾಯಿಲೆ ಎಲ್ಲರಿಗೂ ಬರ್ತಾರೆ ಸರ್. ಬರಗಳು ನಾವು ಅಡ್ಡಾಡಿ ನಮಗೂ ಕಾಲು ಕೈ ಬ್ಯಾನೆಗೆ ಸುಸ್ತಿ ಆಗಿರ್ತ. ಈಗ ಅವರಿಗೆ ಕಾಲು ಕೈ ಯಾಕೆ ಬೇನೆ ಇದ್ರೆ ದನದಿಂದ ಏಕ ಅಡ್ಡಾಡಿ ಇವು ಮೊಣಕಾಲು ಚಿಪ್ ಎಲ್ಲ ಸಾಗೋದಕ್ಕೆ ಕಾಲು ಬೇನೆ ಆಗ್ಬಿಟ್ಟವು. ಅಲ್ಲ ಹಸುಗಳನ್ನ ಜೊತೆಗಿದ್ರ ಕಾದ್ರ ಒಟ್ಟ ರೋಗ ಬರಲ್ಲ ಅಂತ ಹೇಳ್ತಾರೆ. ಜಾಸ್ತಿ ಮೈಕಾಯಿ ಕಾಲು ನೋವು ಬರೋದು ಅದು ಸಹಜ. ಅದು ಬರಲ್ರಿ, ಜಾಸ್ತಿ ಬರಲ್ರಿ. ಯಾಕಂದ್ರೆ ಅದು 108 ಮೇವು ತಿಂದಿರ್ತೈತಿ ಸರ್. ಯಾರೋ ಇವರು ದನ ಕುರಿ ಕಾದಾರು ಹಾಲೈನ ಊಟ ಉಣ್ಕೊಂತ ಬಂದಾಗ ಮನುಷ್ಯ ಗಟ್ಟಿರ್ತಾನೆ. ನಿಮ್ಮಿಂದ ಬಂತು ನೋಡೋದಾಗ ಬರ್ತು ಇಟ್ಟು ಮೈ ತುರ್ಗಿದು ಇನ್ನು ಬರೋದು ಹಾಲು ಶ್ರೇಷ್ಠ. ಅಷ್ಟು ಅಷ್ಟೇ. ನೀವು ಎಲ್ಲ ದಿನ ಊಟ ಮಾಡ್ತೀವಿ? ದಿನ ಹಾಲು ಮುಂಜಾನೆ 3 ಆಕಳು ಇದಾವ್ರಿ. ಈಗ ಅವು ಹಿಂಡಿ ಮುಂಜಾನೆ 6ಕ್ಕೆ ಎದ್ದು 8 ಕಸ ಬಳ್ಕೊಂಡು ಹಾಲು ಹಿಂಡ್ಕೊಂಡು 10-10ವರೆಗೆ ಊಟ ಮಾಡಿ ದನ ಊಟ ಏನೇ ಮಾಡ್ತೀವಿ ರೀ. ತೆಗಿತೀವಿ ಅಂದು ಬೆಣ್ಣೆ ತೆಗಿ ಏನೇ ಮಾಡ್ತೀವಿ ನಾವು. ಹಾಲು ಮರಲ್ಲ, ಬೆಣ್ಣಿನ ಮರಲ್ಲ. ಬೆಣ್ಣೆನ ಮರಲ್ಲ, ಬೆಣ್ಣಿನ ಮರಲ್ಲ. ಈಗ ಇಷ್ಟು ಹಸುಗಳನ್ನ ಸಾಕ್ತಿರ್ತೀರಿ. ಹ್ಞೂ. ಈಗ ಅಷ್ಟು ಹಸುಗಳನ್ನ ದವಾಖಾನೆಗೆ ಹೊಡ್ಕೊಂಡು ಹೋದಾಗ ಏನಾರು ಇವಕ್ಕೆ ಕಾಯಿಲೆ ರುಜಿ ಏನಾರು ಬಂದಾಗ ಮತ್ತೆ ಹೆಂಗ್ ಮಾಡ್ತೀರಿ? ಇದಕ್ಕೆ ಕಾಯಿಲೆ
ಇದು ಬರ್ತದೆ ಕುಂದ ಅಂತ ಹಾಂ ಕುಂದು ಹ್ಞೂ ಸುಮ್ಮನೆ ಮಕ್ಕಂಬಿಡ್ತಾವ ಹ್ಞೂ ಹಾಂ ಅವು ಕುಂದು ಬಂದಾಗ ಇಲ್ಲೊಂದು ತಪ್ಪಲ ಐತಿ ಹ್ಞೂ ಆ ತಪ್ಪಲ ತಗೊಂಡು 2 ಹಿಂಡಿ ಬಿಡ್ತೀವಿ. ಯಾವುದಪ್ಪ ತಪ್ಪಲದ ಹೆಸರೇನು? ಅದು ತೊಂಡಿ ತಪ್ಪಲ ಅಂತಾರೆ ಸರ್. ತೊಂಡಿ ತಪ್ಪಲ ಇರ್ತದೆ ಅಡಿವಾಗ ಜಗ್ಗ ಇರ್ತದೆ. ಅಡಿವಾಗಿರುತ್ತೆ. ಹ್ಞೂ ಏನು ಮಾಡ್ಬೇಕ್ರಿ ಅದನ್ನು? ಅದನ್ನ 2 ಮೂನಿಗೆ ಇಡ್ಬೇಕು, ಮೂನೆ ಇಡ್ಬೇಕು, 2 ಕಿವಿಗೆ ಇಡ್ಬೇಕು, ಹ್ಞೂ ಆರಾಮಾಗಿಬಿಡ್ತೆ. ಹ್ಞೂ ಮತ್ತು ಇದು ಹೊಟ್ಟೆ ನೋವು ಪಟ್ಟಿ ನೋವು ಬರ್ತಾವಲ್ರಿ, ಹ್ಞೂ ಅದಕ್ಕೊಂದು ತಪ್ಪಲ. ಹ್ಞೂ ಅದಕ್ಕೆ ಏನು ಮಾಡ್ಬೇಕಂದ್ರೆ ಹ್ಞೂ ಕೊನೆಯ ಬಾಲ ಇರ್ತಲ್ರಿ ಹ್ಞೂ ಆಕಳದ್ದು, ಹ್ಞೂ ಇಲ್ಲಿ ದಾರ ಕಟ್ಟಬೇಕು. ಬಾಲ ಹ್ಞೂ ಹ್ಞೂ ದಾರ ಹ್ಞೂ ಅದಕ್ಕೆ ಏನೈತೆ ಒಳ್ಳೆಣ್ಣೆ ಹ್ಞೂ ಮತ್ತು ಖಾರ ಪುಡಿ ಹ್ಞೂ ಇವು 2 ಮಿಕ್ಸ್ ಮಾಡಿ ಹೊಟ್ಟೆಗೆ ಹಾಕಿ ಬಿಡ್ಬೇಕು. ಹ್ಞೂ ಇದಕ್ಕೆ ಹೊಟ್ಟೆ ನೋವು ನಿಂತ್ಕೊಂಬಿಡುತ್ತೆ. ಹೌದಾ? ಹೊಟ್ಟೆ ನೋವು ನಿಂದಿರ್ಬೇಕಾದ್ರೆ ಹಂಗೆ ಮಾಡ್ಬೇಕು. ಹಂಗೆ ಮಾಡ್ಬೇಕು. ಇನ್ನೊಂದು ದೊಡ್ಡ ರೋಗ ಬರ್ತದೆ ಸರ್. ಹ್ಞೂ ಯಾವ ರೋಗ ನಮಗೂ ಹ್ಞೂ ಚಪ್ಪಿ ರೋಗ ಅಂತಾರೆ. ಅದಕ್ಕೆ ಚಪ್ಪಿ ರೋಗ. ಹ್ಞೂ ಇಲ್ಲಿ ಬರ್ತ ಈ ಕಡೆ ಚಪ್ಪಿ ಬರ್ತ. ಹ್ಞೂ ಅದು ಬರಲಾರ್ದ ಮುಂಚಿತ ಇದು ನೋಡ್ಕೋಬೇಕಪ್ಪ ಅಂದ್ರೆ ಈ ಎಲುಬು ಐತಲ್ಲ, ಹ್ಞೂ ಇಲ್ಲಿ 2 ಬರೆ ಎಳಿಬೇಕು. ಬರೀ ಹಾಕ್ಬೇಕು. ಬರೆ ಹಾಕಿ ಹೆಂಗೆ ಹಾಕ್ತಾರೆ ಅವನು? ಕೆಬ್ಬಣಿಲ್ಲ ಕಾಶಿ ಹಾಂ ಇಷ್ಟುದ ಚಡಿ ತಗೊಂಡು ಬೆಂಕಿ ಹಚ್ಚಿ ಚಳಿ ಕಾಸಿ. ಅವ್ನು ಕಾಶಿ ಹ್ಞೂ ಹಿಂಗೆ ಎಳಿಬೇಕು. ಅವನು ಹ್ಞೂ ಇವು 4 ಸುತ್ತದು ಎಳಿಬೇಕು. ಸುತ್ತ ಆ ರೋಗ ಚಪ್ಪಿಗೆ ಹಾಕ್ಬೇಕು. ಹಾಕ್ಬೇಕು. 4 ಚಪ್ಪಿ ಹಾಕಿದ್ರಪ್ಪ ಅಂದ್ರೆ ಆ ರೋಗ ಒಳಗುತ್ತೆ. ಹೌದಾ? ಇಲ್ಲಕ್ಕಪ್ಪ ಡಾಕ್ಟ್ರು ಏನು ಮಾಡೋಲ್ಲ, ಯಾರು ಏನು ಮಾಡೋಲ್ಲ. ಆ ಚಪ್ಪಿ ರೋಗ ಅಂತ. ಹ್ಞೂ ಹೇಳ್ರಿ ಕರದ ಬಗ್ಗೆ ಏನ್ರಿ? ಇವು ಕರಕ್ಕೆ ಈಗ ಹಾಕ್ಬೇಕು ನೋಡ್ರಿ ಅವಕ್ಕೆ. ಈ ಸ್ಟಾರ್ಟಿಂಗ್ನಾಗ ಹಾಕ್ಬೇಕು. ಹಾಂ ಸಣ್ಣಕ್ಕೆ ಆ ರೋಗ ಬರಬಾರ್ದಂದ್ರೆ ಬರ್ಬಾರ್ದಂದ್ರೆ ಅದ ಇದಕ್ಕೆ ದೊಡ್ಡ ರೋಗ. ಚಪ್ಪಿ ರೋಗ. ಚಪ್ಪಿ ರೋಗ ದೊಡ್ಡ ರೋಗ ದನಗಳಿಗೆ. ಅಡ್ಡಾಡಕ್ಕಾಗಲ್ಲನ್ರಿ ಅವಕ್ಕೆ? ಕಲಾಸ್ರಿ ಉಳಿಗಿಲ್ಲ. ಏನು ಕಷ್ಟ ಐತ್ರಿ? ಚಪ್ಪಿ ಬಾತ್ ಬಿಡ್ತಾವು. ಹ್ಞೂ 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 ಚಪ್ಪಿ ಬಾತು ಮತ್ತೆ ಅವು ಇದು ಬಂದಾಗ ಸಿಳಿತು ಅಂದ್ರೆ ಚಪ್ಪಿನ ಹ್ಞೂ ನತ್ರ ಬರಲ್ಲ ಅದ್ರ ಚಪ್ಪಿ ಸಿಳಿದ್ರೂ ಅಂತ ರೋಗ ಅದ ದೊಡ್ಡ ರೋಗ ದನಕ್ಕೆ. ಅದ ದೊಡ್ಡ ಅದು ಒಂದು ನಾವು ಕಾಮಿ ನೋಡ್ಕೊಂಡು ಹೋಗ್ಬೇಕು. ಓ ಆ ರೋಗ ಬರಲ್ಲ. ಇವೇನು ಕುಂದು ಖರ್ಚು ಬರ್ತಾವಲ್ಲ, ಇವೇನು ಸಂಬಂಧ ಅಲ್ಲ. ನಾವೇನು ದೊಡ್ಡಾಗದಲ್ಲ, ದೊಡ್ಡಾಗೋದಲ್ಲ. ಅವ್ನು ಆರಾಮ ಮಾಡಿಬಿಡ್ತೀರಿ. ಹ್ಞೂ ಇದು ಗಿಡಮೂಲಿಕೆ ತಪ್ಪಲ ಇಲ್ಲೆಲ್ಲ ಗೊತ್ತಿರೋತ ಅವನೇ ಹಾಕಿಬಿಡ್ತೀರಿ, ಬಳಸ್ಬಿಡ್ತೀರಿ. ಅವನ್ನ ಹಾಕ್ತೀವಿ. ಹ್ಞೂ ಹ್ಞೂ ಯಾವಾಗಲೂ ಬಿಸಿಲಲ್ಲೇ ಇರ್ತಾವೆ. ಹ್ಞೂ ಇದು ಸ್ಪೆಷಲ್ ಮಾಡಕಲ್ರಿ ಇದು ಕೊಂಡ್ಲಿಲ್ಲ ಅಂತಂದ್ರೆ ಹ್ಞೂ ಕೊಂಡ್ಲಿಲ್ಲ ಅಂದ್ರೆ ಏನಜ್ಜ? ಕೊಂಡ್ಲಿಲ್ಲ ಅಂದ್ರೆ ಏನದು? ತಾಯಿ ಮಗ ಅಲ್ಲಿಗೆ ಹೋದ್ರೆ ಅಂತ ತಪ್ಪಲ ಹಾಕ್ತಾನ ತಾನ ಕುಡಿಸ್ತಾರೆ. ಓ ಹೇಳ್ರಿ ಅದು ಹಸು ಹಾಲು ಹೇಳ್ರಿ. ಅದೊಂದು ಹೇಳ ಅದ ಮುಖ್ಯವಾದ. ಈಗ ಇವು ಏನು ಮಾಡ್ತಾವ್ರಿ, ಹ್ಞೂ ಚೊಚ್ಚಲು ಕರ ಇರ್ತಾವೆ. ಹಾಂ 3 ವರ್ಷ ಮಣಕ ಹ್ಞೂ ಈದ್ ಬಿಡ್ತಾವೆ. ಅದು ಏನೈತೆ ಹ್ಞೂ ಕೊಣಗ ಒಂದು ತಾಯಿ ಹಿಂಗೆ ಕುಡಿಯೋಕೆ ಹೋಗ್ಬಿಡ್ತೆ, ಕಟ್ಕೊಳಿಟ್ಟು ಬಿಡ್ತೆ, ಹ್ಞೂ ಒದ್ದು ಬಿಡ್ತದೆ. ಒದ್ದು ಅದನ್ನ ಕರ ಮುಗಿಸಿ ನೋಡಿದ್ರೆ ಹೊಡಿಯೇ ಬಿಡ್ತದೆ ದಂಡಕ್ಕೆ. ಬಾಬಾ ಕುಡಿಯಾಗಲ್ಲ ಪಾಪ ಅದು. ಪಾಪ ಕುಡಿಗಿಲ್ಲ ಅದು. ಕಷ್ಟ ಕಷ್ಟ. ಒಂದಿನ ಅಲ್ಲೇ ಮಕ್ಕಂತದ ಕರ, 2 ದಿನ ಮಕ್ಕಂತ 3 ದಿನ ಕಲಸ ಆಗಿಬಿಡ್ತದೆ ಪಾಪ. ಮತ್ತು ಹಾಲಿಲ್ಲ ಅಂದ್ರೆ ಹಾಲಿಲ್ಲ ಅಂದ್ರೆ ಹೆಂಗುತ್ತೆ? ಅದಕ್ಕೆ ಏನು ಮಾಡಿವಿ, ಅದಕ್ಕೊಂದು ತಪ್ಪಲ. ಅದನ್ನ ತಪ್ಪಲ ತಂದು ಕೊಳಗೆ ಹಾಕ್ಬೇಕು. ಅದನ್ನು ಕೊಳಗೆ ಹಾಕಿ ಯಾವುದೇ ತಪ್ಪಲ ಹೇಳ್ರಿ, ಮತ್ತೆ ನಮ್ಮ ಹತ್ರ ಗೊತ್ತಾಗಲ್ಲ ಅದು. ಅದು ತಪ್ಪಲ ಇಲ್ಲಿ ಹೆಸರು ಹೇಳ್ತೀರಾ? ತಪ್ಪಲದ ಹೆಸರು ಏನ್ರಿ ಸರ್? ಇದು ಈ ಬೇರೆಯವ್ರಿಗೆ ಗೊತ್ತಾಗಲಿ ಅಂತ ಇಲ್ಲಿ ಹಾಕಿವಲ್ಲ ಊರಿಗೆ. ಹಾಂ ಮೊನ್ನೆ ಆಕಳಕ್ಕೆ ಹಾಕಿಲ್ಲ, ಆ ಗಿಡ ತಪ್ಪಲ ಕೇಳ್ತಾನೆ. ಅದೇ ಯಾವ್ದು ಅದ್ರ ಹೆಸರು ಏನು ಹೇಳ್ಬೋದಾ? ಹೇಳ್ರಿ ಏನು, ಯಾಕಂದ್ರೆ ಇನ್ನೊಬ್ರಿಗೆ ಗೊತ್ತಾಗಲಿ. ದಾಸಕ್ಕೆ ಬರೋಲ್ಲ ನನಗೆ. ಯಾಕಂದ್ರೆ ಮಕ್ಕಳು ಕಲೀಲಿ 4 ಮಕ್ಕಳು. ತಪ್ಸಿ ತಪ್ಪಲ. ಹ್ಞೂ ಓಕೆ. ಅದನ್ನ ಇದಕ್ಕೆ ಕೊರಳಿ ಸುತ್ತದು ಅಲ್ಲಿ ಐತೇನ್ರಿ ಸರ್? ಅದು ಅಲ್ಲಿ ಐತ್ರಿ. ಅಲ್ಲೇ ಐತ್ರಿ ಗಿಡ. ಹಾಂ ಹಾಂ ಆ ಗಿಡದ್ದು ಹಾಂ ಇಲ್ಲಿ ಗಿಡ ಕಾಣ್ತಲ್ರಿ, ಹ್ಞೂ ರೀ, ಹಂಗೆ ಇರ್ತದ. ಇಲ್ಲಿ ಐತಿ. ಹಾಂ ಅದನ್ನ ತೊಗಲು ತೆಗಿಬೇಕು ಹೊರಗೆ. ಓ ಒಳಗಿಂದ ಬಿಳಿ ತೊಗಟಿ ತೆಗಿಬೇಕು. ಹ್ಞೂ ರೀ ಸರ್. ತೆಗೆದು ಅದನ್ನ ಒಸಿಬೇಕು. ವಸ್ತು ಅದೇನೈತೆ ನಮ್ಮ ಅಪ್ಪನವ್ರಿಗೆ ಮಾಡ್ಕೊಂತ ಬಂದಾರ ಅವರು. ನಿಯಮ ಐತೆ, ಅದಕ್ಕೆ ಹೆಂಗೆ ಬೇಕಂಗೆ ಮಾಡಂಗಿಲ್ಲ. ಯಾರು ಬೇಕಾದ್ರೆ ಹಾಕಿದ್ರೆ ಇದು ಆಗಲ್ರಿ. ಅದು ಅವ್ರ ಕೈ ಅರ್ಥ ಸರಿ, ಕೈ ಅರ್ಥ ಆಗಲ್ಲ ಅಂತಂದ್ರೆ ಇದು ಇರ್ತ್ರಿ. ಅವ್ರ ಕೈ ಅರ್ಥ ಆತಂದ್ರೆ
ಅವ್ರು ಒಂದು ಮತ್ತೆ ನನ್ನ ಇತ್ತು ನಾವು ಮಾಡೀವಿ ತಂದು ಕಾಸಿ ನೋಡಂತ ನಾವು ಅವ್ರು ಮಾಡ್ತೇವೆ ಅಂತಂದ್ರೆ ಅವ್ರ ಕೈ ಅರ್ಥ ಆತಂದ್ರೆ ಅರ್ಥ ಆದಂಗೆ ಇಲ್ಲಿ ನಮ್ಮ ಇಲ್ಲ ಹಾಂ ನಾವು ಆಗ್ತು ಅವ್ರು ಆಗ್ತು ಇದೇನೋ ಮತ್ತೆ ವಯಸ್ಸಲ್ಲಿ ಹಿಂಗಂತೆ ಕರ ಕೊಂಡ್ಲಲ್ಲಪ್ಪ ಅಂದ್ರೆ ಅದೊಂದು 2 ತಿಂಗಳು ಆಗೋಲ್ದಕ್ಕೆ ಅದು ಕೊಂಡ್ಲಾರ್ದ ಆಕಳ ಅದು ಅಂಥದ್ದು ಮಾತು ಕರನ್ 2 ಒಂದು ಮಾಡ್ತು ತಾಯಿ ಮಗಳು ಒಂದು ಮಾಡ್ತು ಕೊಂಡಾಗ್ತು. ಭಾರಿ ಅಜ್ಜಾರ ನೀವು ಸಣ್ಣರಲ್ಲ, ನಾವು ಏನೋ ಅನ್ಕೊಂಡ್ಬಿಟ್ಟಿವಿ ನಿಮ್ಮನ್ನ. ಒಳ್ಳೆ ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಜ್ಜ. ಈ ಬಾಳೆವಾಡಿ ಗೊಲ್ರದಲ್ರಿ ಅವ್ರನ್ನ ಒಂದೇ ಪ್ರಶ್ನೆ ಕೇಳಿ ನೀನು ಏನಂತ ಕೇಳ್ತಿ, ಅಲ್ಲಪ್ಪ ಈ ಕರ ಹುಟ್ಟೈತಿ ಈಗ ಮಗನ ಇದು ತಾಯಿ ಕುಡಿಸಲಾರ್ದಂಗೆ ಹಿಂದಕ್ಕೆ ಹೊಡಿವತ್ತಂದ್ರೆ ಅದಕ್ಕೆ ಏನು ಮಾಡ್ತಾರೆ ಅಂತ ಕೇಳ್ರಿ ಅವ್ರು. ಇಡೀ ಗೋಳ್ರದವ್ರು ಗೊತ್ತಾಗಲ್ಲ ಅವ್ರಿಗೆ. ನಾವು ಇಡ್ಲಿ ಸಣ್ಣರು ನಾವು ನೀನು ಅವ್ರು ಇಡೀ ಹೊಲಿಕೆನ ಕೇಳ ನೀನು ಎಲ್ಲೆಲ್ಲಿ ಹೋಗ್ತೀಯ ಈ ದಾನ ಮೇಲೆ ಪ್ರೇಮ್ ಐತಿ ನಿಂದು ಹೋಗ್ತೀವಿ ಅದನ್ನ ಕೇಳಿ ಅವ್ರು ಏನಂದ್ರೆ ನನಗೆ ಹೇಳಿ ಒಂದು ಹೋಯ್ಕೆ ಮಾಡಿಕೊಡ್ತೀನಿ, ಅದನ್ನ ಉತ್ತರ ಹೇಳ್ತೇನೆ. ಓಕೆ ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಹಸುಗಳನ್ನು ಕಾದು ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂತಹ ವೀರನಗೌಡರ ಬದುಕಿನ ಕಥೆಯನ್ನು ಕೇಳಿದ್ರಿ. ಬಹಳ ಚೆನ್ನಾಗಿತ್ತು. ಅವರು ಯಾವ ರೀತಿಯಾಗಿ ಹಸುಗಳನ್ನು ಕಾಯ್ಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆ ನಾನೊಂದು ತಿಳ್ಕೊಳ್ಳೋಣ ಅಂತ ಅನಿಸ್ತು. ಅಜ್ಜರನ್ನ ಮಾತಾಡಿಸಿದೆ. ಹಾಗೆ ಅವ್ರ ಮಗನೂ ತುಂಬ ಚೆನ್ನಾಗಿ ಮಾಹಿತಿ ಹೇಳಿದರು. ಇಬ್ಬರು ಒಂದು ಹಸುಗಳನ್ನು ಯಾವ ರೀತಿಯಾಗಿ ಸಾಕ್ತಾರಪ್ಪ ಅವುಗಳ ಮೇಲೆ ನಾವೆಲ್ಲ ದೂರದಿಂದ ನೋಡ್ತಿರ್ತೀವಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನಂಗೆ ಇರುತ್ತೆ ಅಷ್ಟೇ ಬದುಕು. ಆದರೆ ಹಸುಗಳನ್ನು ಕಾಯೋರಿಗೆ ಗೊತ್ತದ ಅದರ ಬೆಲೆ ಎಷ್ಟು, ಅದರ ಮಹತ್ವ ಎಷ್ಟು ಅನ್ನೋದು. ಹಾಗಾಗಿ ಅವರು ಹಸುಗಳನ್ನು ಪ್ರೇಮಿಗಳಾಗಿರ್ತಾರೆ. ಹಸುಗಳಂದರೆ ಅಷ್ಟು ಪ್ರೇಮ ಅವ್ರಿಗೆ. ಇನ್ಯಾವುದೋ ಬೇರೆ ಸಾಕ್ಬೋದಾಗಿತ್ತು, ಕೋಣನೋ ಕುರಿನೋ ಬೇರೆ ಸಾಕ್ಬೋದಾಗಿತ್ತು. ಆದರೆ ಅವ್ರಿಗೆ ಹಸುಗಳಂದರೆ ಪಂಚ ಪ್ರಾಣ ಅಂತೆ. ಹಾಗಾಗಿ ಅವರು ತಲಾಂತರದಿಂದ ಇವ್ರ ಅಜ್ಜರು ಕಾಯ್ತಿದ್ರಂತೆ ಮುಂಚೆ. ಈಗ ಇವ್ರು ಕಾದಾರ, ಈಗ ಅವ್ರ ಮಗನೂ ಕಾಯ್ತಾ ಇದ್ದಾರೆ. ಇಂಥವರ ಒಂದು ಹಸುಗಳನ್ನು ಕಾಯ್ತಕ್ಕಂಥವರ ಬದುಕನ್ನು ನಾನು ಹೇಳಿದೆ. ಭಾಳ ಚೆನ್ನಾಗಿತ್ತು ಈ ಮಾಹಿತಿ ನನಗೆ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಇದೇ ರೀತಿಯಾಗಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ನಲ್ಲಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು. ಅಜ್ಜರ ನಮಸ್ಕಾರ. ನಮಸ್ಕಾರ. ಬರನ್ರಿ. ಹೋಗ್ಬಿಡ್ರಿ. ಹಾಂ ಓಕೆ.